ಗೆಳೆಯರೆ, ನಾನು ಡಾಕ್ಟರ್ ವಿ ಮುರಳೀಧರ್ ಅಂತ, ಪ್ರೊಫೆಸರ್ ಆರ್ಥೋಪೆಡಿಕ್ ಸರ್ಜನ್ ತುಮಕೂರಿಂದ. ನಾನು ಬಹಳಷ್ಟು ವಿಡಿಯೋಸ್ ಮಾಡಿದ್ದೀನಿ. ಸಾಧಾರಣ ಏನಿಲ್ಲ ಅಂದ್ರೂ 45 ವಿಡಿಯೋಸ್ ಮಾಡಿದ್ದೀನಿ. ಅದರಲ್ಲೆಲ್ಲ ಹೆಲ್ತ್ ಟಿಪ್ಸ್ ಇದೆ, ಜೊತೆಗೆ ಮೋಟಿವೇಶನ್ ಇದೆ, ಜೊತೆಗೆ ಅದಕ್ಕೆ ಬೇಕಾಗಿರುವಂತಹ ಒಂದು ಇನ್ಸ್ಪಿರೇಷನ್ ವಿಡಿಯೋಸ್ ಕೂಡ ಮಾಡಿದ್ದೀನಿ. ಖಂಡಿತ ತಾವುಗಳೆಲ್ಲ ನೋಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ ಅದಕ್ಕೆ ಎನೇಬಲ್ ಮಾಡ್ಕೊಳ್ಳಿ. ತಮ್ಮ ಬಂಧು ಮಿತ್ರರಿಗೂ ದಯವಿಟ್ಟು ಇದನ್ನು ಕಳಿಸಿ. ನಾನು ನಿಮ್ಗೆ ಮೊದಲೇ ಹೇಳಿರಂತೆ, ಈ ವಿಡಿಯೋದಲ್ಲಿ ನನಗೆ ಬಹಳ ಜನ ಆರ್ಥೋಪೆಡಿಕ್ ಸರ್ಜನ್ 20 ವರ್ಷದಿಂದ ನನಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬಹಳ ಜನ ಬಂದು ಅದೇ ಕೇಳಿ ಸರ್, ಕತ್ ನೋವು ಸರ್, ಬೆನ್ನು ನೋವು ಸರ್, ಮಂಡಿ ನೋವು ಸರ್ ಅಂತ. ಸೊ ಇವನ್ನೆಲ್ಲ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅನ್ನೋದಕ್ಕೆ ಕೆಲವು ಎಕ್ಸಸೈಸ್ ಬರುತ್ತೆ. ಸೊ ಬಹಳ ಜನ ಕೆಲಸ ಮಂಡಿ ನೋವಿದೆ, ನಾನು ಎಕ್ಸಸೈಸ್ ಮಾಡ್ಬೇಕು, ಯಾವ ಎಕ್ಸಸೈಸ್ ಮಾಡ್ಬೇಕು ಅಂತ ಕೇಳ್ತಾರೆ. ಸರ್ ವಾಕಿಂಗ್ ಮಾಡ್ಬೋದಾ ಅಂತ ಕೇಳ್ತಾರೆ. ಮಂಡಿ ನೋವು ಮಾಡ್ಬೋದು, ಅದು ತೀರಾ ಜಾಸ್ತಿ ದೂರ ಮಾಡ್ಬೋದು. ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಒಂದೇ ಸಲ 2 ಕಿಲೋಮೀಟರ್ 3 ಕಿಲೋಮೀಟರ್ ಮಾಡ್ಬೋದು. ತಮ್ಗೆ ಎಷ್ಟು ಕೆಪಾಸಿಟಿ ಇದೆ, ತಮ್ಮ ವಯಸ್ಸೇನು, ತಮ್ಮ ದೇಹದ ಶಕ್ತಿ ಎಷ್ಟಿದೆ, ವೆಯ್ಟ್ ಜಾಸ್ತಿ ಇದೆ, ಅದನ್ನ ನೋಡ್ಕೊಂಡು ಅದ್ರ ಪ್ರಕಾರ ಮಧ್ಯದಲ್ಲಿ ಗ್ಯಾಪ್ ತಗೊಂಡು ಖಂಡಿತ ವಾಕಿಂಗ್ ಮಾಡ್ಬೋದು. ತೀರಾ ಲಾಂಗ್ ಟರ್ಮ್ ನಿಂತ್ಕೊಳ್ಳೋದು, ತೀರಾ ಜಾಸ್ತಿ ನಡೆಯೋದು, ಆಮೇಲೆ ಹೆವಿ ವೆಯ್ಟ್ ಎತ್ತೋದು, ಅದನ್ನೆಲ್ಲ ಖಂಡಿತ ಅವಾಯ್ಡ್ ಮಾಡ್ಬೋದು. ಬೆನ್ನು ನೋವಿಗೆ, ಮಂಡಿ ನೋವು ಅಷ್ಟೇ, ಸಡನ್ ಆಗಿ ಬಗ್ಗೋದು, ಜಾಸ್ತಿ ಭಾರ ಎತ್ತೋದು, ಆಮೇಲೆ ಜರ್ಕ್ ಮೂವ್ಮೆಂಟ್ಸ್ ಕೊಡುವಂಥದ್ದು, 2 ವೀಲರ್ ಎತ್ತಕ್ಕೆ ಜರ್ಕ್ ಓಡಿಸೋದು, ಅವರೆಲ್ಲ 2 ವೀಲರ್ ಬೆನ್ನು ನೋವು ಅವಾಯ್ಡ್ ಮಾಡ್ಬೋದು. ಕತ್ ನೋವು ಅಷ್ಟೇ. ಸೊ ಕತ್ ನೋವು, ಬೆನ್ನು ನೋವು, ಮಂಡಿ ನೋವು 3ಕ್ಕೂ ಸರಿ ಈ ವಿಡಿಯೋದಲ್ಲಿ ವ್ಯಾಯಾಮ ಮಾಡ್ತೀನಿ, ಹೇಳ್ಕೊಡ್ತೀನಿ. ವ್ಯಾಯಾಮ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಟ್ಟು ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ನೀವುಗಳು ಫಾಲೋ ಮಾಡಿ. ಕತ್ ನೋವು, ಬೆನ್ನು ನೋವು, ಮಂಡಿ ನೋವು ಈ ವಿಡಿಯೋನ ಫಾರ್ವರ್ಡ್ ಮಾಡಿ, ಅವ್ರುಗಳು ನೋಡ್ಲಿ, ಅವರು ಆರೋಗ್ಯದಿಂದ ಇರಲಿ. ಸೊ ಮೊದಲಿಗೆ ನಾನು ಮಂಡಿ ನೋವು ಬೇಕಾಗಿರುವಂತ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ನೋಡಿ, ಈ ತರ ಮಲ್ಕೊಂಡ್ಬಿಟ್ಟು ಕಾಲ್ನ ಸಾಧಾರಣ ಒಂದು 30 ಡಿಗ್ರೀಸ್ ಇಷ್ಟ ಎತ್ಬಿಟ್ಟು ಒಂದು 15 to 20 ಸೆಕೆಂಡ್ಸ್, ಮನ್ಸಲ್ಲಿ ಒಂದು 15-20 ಸೆಕೆಂಡ್ಗಳು ಯಾರು ದೇವ್ರ ಹೆಸರು ಹೇಳ್ಕೊಳ್ಳಿ. ಓಂ ನಮಃ ಶಿವಾಯ ಅಂತೇಳಿ, ಇಲ್ಲ ಓಂ ನಮಃ ಗಣಪತಿ ಅಂತೇಳಿ, ಯಾವ್ದಾದ್ರು ಒಂದು ದೇವ್ರ ಪ್ರಾರ್ಥನೆ ಮಾಡ್ಕೊಳ್ಳಿ, ಆಯ್ತಾ. ಸೊ 20 ಸಲ ಹೇಳೋಷ್ಟೊತ್ತಿಗೆ ಅಂತ 20 ಸೆಕೆಂಡ್ ಅದೇ ತರ ಇಟ್ಬಿಡು. ಒಂದ್ಸಲ ಈ ಕಾಲ್ ಮಾಡ್ಬೇಕು, ಇನ್ನೊಂದ್ಸಲ ಈ ಕಾಲ್ ಮಾಡ್ಬೇಕು, ಮತ್ತೆ ಅದೇ ತರ. ತೀರಾ ಜಾಸ್ತಿ ಎತ್ಬಿಡ್ಬೋದು. 90 ಡಿಗ್ರಿ ಎತ್ಬಿಟ್ರೆ ಈ ವೆಯ್ಟ್ ಎಲ್ಲ ಇಲ್ಲಿ ಹೊಟ್ಟೋಗಿರುತ್ತೆ. ಇದ್ರ ಮೇಲೆ ವೆಯ್ಟ್ ತೊಡೆ ಮಾಂಸ ಗಂಟೆ ಆಗಲ್ಲ. ಅದೇ ರೀತಿ ಬರೀ 10 ಡಿಗ್ರಿ ಎತ್ತರ ಉಪಯೋಗ, 30 ಡಿಗ್ರಿ ಇಷ್ಟೇ ಎತ್ಬೇಕು. ಎತ್ಬಿಟ್ಟು ತಕ್ಷಣ ಬಿಡೋದಲ್ಲ, 15 ಸೆಕೆಂಡ್ ಹಂಗೆ ಇಟ್ಕೋಬೇಕು. ಮನ್ಸಲ್ಲಿ 15 ಎಡ್ಸ್ದಂಗೆ ಇಟ್ಕೊಂಡ್ಬೇಕು, ಮತ್ತೆ ಕೇಳಬೇಕು, ಅದೇ ತರ. ಸೊ ಇದೊಂದು ಎಕ್ಸರ್ಸೈಸ್. ನೆಕ್ಸ್ಟ್ ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ನೋಡಿ, ಇದು ಪಾದ ನಿಂಗೆ ಮೇಲೆ ಕೇಳಿದ್ರೆ ಅಂತ ಮಂಡಿ ಚಿಪ್ ಕಟ್ಟಾದೆ, ಕೆಳಗೆ ಪ್ರೆಸ್ ಮಾಡ್ಕೊ. ನೋಡಿ, ಗಟ್ಟಿ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಮಂಡಿ ಚಿಪ್ ಟೈಟ್ ಆಗುತ್ತೆ, ತೊಡೆ ಮಾಂಸ ಗಟ್ಟಿ ಆಗುತ್ತೆ. ಸೊ ಈ ಎಕ್ಸರ್ಸೈಸ್ ಮಂಡಿ ನೋವು ಮಾಡ್ಬೇಕಾದ್ರೆ ಎಕ್ಸರ್ಸೈಸ್ ಎಲ್ಲ ಈ ತೊಡೆ ಮಾಂಸ ಗಟ್ಟಿ ಮಾಡಕ್ಕೆ. ಈ ಎಕ್ಸರ್ಸೈಸ್ ಮಾಡೋದು ಏನಂತ ಹೇಳಿದ್ರೆ, ದಿಸ್ ಕ್ವಾಡ್ರಿಸೆಪ್ಸ್ ಅಂತ ಒಂದು ತೈಯಲ್ಲಿ ಮಸಲ್ ಇದೆ. ಈ ಮಸಲ್ದು ಕೆಲಸ ಏನಪ್ಪಾ ಅಂತಂದ್ರೆ, ದಿಸ್ ಇಸ್ ಕಾಲ್ಡ್ ಎಸ್ ಪವರ್ ಆರ್ಸ್ ಆಫ್ ಥೈ ಅಂತ. ಅಂದ್ರೆ ಅದಕ್ಕೆ ಅಷ್ಟು ಪವರ್ ಇರುತ್ತೆ, ಆರ್ಸ್ ಪವರ್ ಅಂತೀವಲ್ಲ ಆತರ. ಸೊ ಅದು ಸ್ಟ್ರಾಂಗ್ ಆದ್ರೆ ಏನಾಗುತ್ತೆ, ನೀವು ನೋಡಿ ನಿಂತ್ಕೊಳ್ಳೇಬೇಡಿ, ಓಡಾಡ್ಲೇಬೇಡಿ ಅಂತ ಹೇಳಕ್ ಬರಲ್ಲ ಅಲ್ವಾ. ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತೀರಾ, ಕೂತ್ಕೊಳ್ಬೇಕಾದ ಚಕ್ರಮಠ ಖಂಡಿತ ಕೂತ್ಕೊಳ್ಳಿ. ಸ್ವಲ್ಪ ನಡಿಬೇಕಾದಾಗ, ಅನಿವಾರ್ಯ ಸಂದರ್ಭ ಇದ್ದಾಗ ನಡೀರಿ, ಏನ್ ತೊಂದ್ರೆ ಇಲ್ಲ. ಸೊ ನೀವು ಕೂತ್ಕೊಂಡಾಗ ಎದ್ದೇಳಿದಾಗ ಏನಾಗುತ್ತೆ, ನಿಮ್ಮ ಲೋಡ್, ದೇಹದ ಲೋಡ್ ಏನಿದೆಯಲ್ಲ ಅದೆಲ್ಲ ತೊಡೆ ಮಾಂಸ ಸ್ಟ್ರಾಂಗ್ ಆಗಿದ್ರೆ ಲೋಡ್ ಎಲ್ಲ ಮಸಲ್ಸ್ ತಗೊಂಡ್ಬಿಡುತ್ತೆ. ಅವಾಗ ಮಂಡಿ ಮೇಲೆ ಜಾಸ್ತಿ ಲೋಡ್ ಬೀಳಲ್ಲ ಗೆಳೆಯರೆ. ಅವಾಗ ಆಟೋಮೆಟಿಕ್ ಆಗಿ ಮಂಡಿ ಸವತೆಯಿಂದ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಎಕ್ಸರ್ಸೈಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ತೊಡೆ ಮಾಂಸ ಗಟ್ಟಿ ಆಗುತ್ತೆ, ಮಂಡಿ ಸವತೆಗೆ ಬಹಳ ಅವಾಯ್ಡ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಇದೊಂದು ಸರಿಯಾಗಿ ಗೊತ್ತಾಗಲ್ಲ ಮಾಡಕ್ಕೆ ಅಂದ್ರೆ ಒಂಥರ ಒಂದು ಬೆಡ್ಶೀಟ್ ನ ಟವಲ್ ನ ಮಡ್ಚಿಬಿಟ್ಟು ಮಂಡಿ ಕಡೆ ಇಟ್ಬಿಟ್ಟು ಮಂಡಿ ಕಡೆ ಪ್ರೆಸ್ ಮಾಡೋದು, ಪಾದ ಮೇಲೆ ಕೆಳೋದು. ಅವಾಗ ಏನತ್ತೆ, ಟೈಟ್ ಆಗುತ್ತೆ, ತೊಡೆ ಮಾಂಸ ಗಟ್ಟಿ, ಯು ಕ್ಯಾನ್ ಫೀಲ್ ಇಟ್. ಒಂದು 15 ಸೆಕೆಂಡ್ ಅದೇ ತರ ಇಟ್ಕೋಬೇಕು, ಮತ್ತೆ ಬಿಡಬೇಕು. ಪ್ರತಿಯೊಂದು ಒಂದು 15 ಸೆಕೆಂಡ್ ಮಾಡ್ಬೇಕು, ಮಾಡಿ ಇಮಿಡಿಯೇಟ್ ಬಿಡ್ಬಾರ್ದು, 15 ಸೆಕೆಂಡ್ ಮಾಡ್ಬೇಕು. ಇನ್ನೊಂದು ಕೂತ್ಕೊಂಡು ಮಾಡುವಂತ ಎಕ್ಸರ್ಸೈಸ್ ತೋರಿಸ್ತೀನಿ ನೋಡ್ಕೊಳ್ಳಿ. ಕೂತ್ಕೊಂಡು ಈ ತರ ಮಾಡ್ಬೇಕು, ಒಂದ್ ಕಾಲ್ ಎತ್ಬೇಕು, ಒಂದು 15 ಸೆಕೆಂಡ್ ಹಂಗೆ ಇಟ್ಕೋಬೇಕು. 2 ಮಂಡಿ ನೋವು ಇರ್ತಕ್ಕಂತೇಳಿ 2 ಕಾಲ್ ಇದ್ರೆ ಎತ್ಬಾರ್ದು. 2 ಕಾಲ್ ಒಟ್ಟಿಗೆ ಎತ್ಬಿಟ್ರೆ ಬೆನ್ನಿಗೆ ಲೋಡ್ ಬಿಡ್ಬಿಡ್ತಾವೆ, ಬೆನ್ನು ಬಂದ್ಬಿಡುತ್ತೆ. ಸೊ ಯಾವುದೇ ಎಕ್ಸರ್ಸೈಸ್ ನ ಸೈಂಟಿಫಿಕ್ ಆಗಿ ಕರೆಕ್ಟ್ ಆಗಿ ಮಾಡ್ಬೇಕು ಗೆಳೆಯರೆ, ಅವಾಗಲೇ ಅವುಗಳು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಯದ್ವಾತದ ಏನೇನೋ ಮಾಡಿದ್ರೆ ರಿಸಲ್ಟ್ಸ್ ಸಿಗಲ್ಲ, ಮತ್ತೆ ಸೈಡ್ ಎಫೆಕ್ಟ್ಸ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಎಲ್ಲದಕ್ಕೂ ನೀವು ಸುಮ್ಮನೆ ನೀವೇ ಮಾಡಕ್ ಹೋಗ್ಬಿಡಿ. ಯಾವುದಕ್ಕೂ ಆರ್ಥೋಪೆಡಿಕ್ ಸರ್ಜನ್ ಕಾಂಟ್ಯಾಕ್ಟ್ ಮಾಡಿ ಡಯಾಗ್ನೋಸಿಸ್ ಪಕ್ಕ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡೋದು ಬಹಳ ಒಳ್ಳೇದು. ಸೊ ಒಂದು 15 ಸೆಕೆಂಡ್ ಇಟ್ಕೊಂಡು ಮತ್ತೆ ಕೆಳಗೆ ಬಿಡಬೇಕು. ಒಂದ್ಸಲ ಈ ಕಾಲು, ಇನ್ನೊಂದ್ಸಲ ಈ ಕಾಲು, ಒಂದು 15 ಸೆಕೆಂಡ್ ಇಟ್ಕೊಂಡು ಮತ್ತೆ ಕೆಳಗೆ ಬಿಡುವಂಥದ್ದು. ಸೊ ಈ ಎಕ್ಸರ್ಸೈಸ್ ನ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರ ಅಷ್ಟು ಒಳ್ಳೆ. ನೀವು ಇವಾಗಲೇ ಮಾಡಿ, ಅವಾಗಲೇ ಮಾಡಿ, ಊಟಕ್ಕೆ ಮುಂಚೆ ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಮಾಡಿ, ಆತರ ಏನಿಲ್ಲ. ನೀವು ಗೊತ್ತಲ್ಲ, ಟಿವಿ ಮುಂದೆ ಮಿನಿಮಮ್ ಏನಿಲ್ಲ ಅಂದ್ರೆ 1 hour 2 hour ಹೆಂಗಸರು ಕೇಳ್ಬೇಕಾದ್ರೆ ಸಮಸ್ಯೆ ನೋಡ್ತಾನೆ ಇರ್ತೀರಾ. ಸೊ ಹೆಂಗಸರಿಗೆ ಜಾಸ್ತಿ ಪ್ರಾಬ್ಲಮ್ ಇರೋದು. ಸೊ ಒಂದು ಬಾಡಿ ವೇಟ್ ಕಡಿಮೆ ಮಾಡೋದು ಮಂಡಿ ನೋವಿಗೆ, ಜೊತೆಗೆ ಎಕ್ಸರ್ಸೈಸ್ ಮಾಡ್ಬೇಕು. ನೀವು ಟಿವಿ ಸೆಲ್ ನೋಡಿದಾಗ ಕೂತ್ಕೊಂಡಿರ್ತೀರ, ಸೋಫಾದಲ್ಲಿ ಕೂತ್ಕೊಂಡಿರ್ತೀರ, ಚೇಂಬರ್ ಕೂತ್ಕೊಳ್ತಿರ್ತೀರ, ಟಿವಿ ನೋಡ್ಕೊಳ್ತಾನೆ ಈ ತರ ಒಂದು 15 ಸೆಕೆಂಡ್ ಕೊಡೋದು, ಕೆಳಗೆ ಬಿಡೋದು, ಮಂಡಿ ಜಿಪ್ ಟೈಟ್ ಮಾಡೋದು, ಬಿಡೋದು. ಸಿಂಪಲ್ ಎಕ್ಸರ್ಸೈಸ್. ಒಂದೊಂದು ಎಕ್ಸರ್ಸೈಸ್ ಕೂಡ ಮಿನಿಮಮ್ ಒಂದು 15-20 ಸೆಕೆಂಡ್ ಮಾಡ್ಬೇಕು. ಒಂದ್ ದಿವಸ ಜಾಸ್ತಿ ಮಾಡಕ್ ಹೋಗ್ಬೇಕು, ನೋವು ಜಾಸ್ತಿ ಆಗುತ್ತೆ. ಹಂತವಾಗಿ ಮೊದಲೊಂದು 5-6 ಮಾಡಿ,
ಆಮೇಲೆ ಕಂಫರ್ಟಬಲ್ ಆದ್ರೆ ಒಂದು 8 ಮಾಡಿ, 12 ಮಾಡಿ, 15 ಮಾಡಿ, 20 ಮಾಡಿ. ಗ್ರಾಜುವಲ್ ನಂಬರ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಒಂದು 20 ತನಕ 15 20 ಮಾಡಿದ್ರೆ ಬಹಳ ಸಾಕು. ದಿನಕ್ಕೆ ಒಂದ್ಸಲಿ ಮಾಡಿದ್ರೆ ಸಾಕು. ಇಲ್ಲ ನಂಗೆ ಅನುಕೂಲ ಆಯ್ತು 2 ಸಲ ಮಾಡಿದ್ರೆ ಇನ್ನೂ ಒಳ್ಳೇದು. ಇವೆಲ್ಲ ಸಿಂಪಲ್ ಎಕ್ಸರ್ಸೈಸ್ ಗಳಿವೆ. ಎಕ್ಸರ್ಸೈಸ್ ಮಾಡೋದ್ರಿಂದ ಅಂತ ತೊಡೆ ಮಾಂಸ ಗಂಟೆ ಆಗುತ್ತೆ, ಆಟೋಮೆಟಿಕ್ ಆಗಿ ಮಂಡಿ ನೋವು ಕಂಟ್ರೋಲ್ ಬರುತ್ತೆ, ಮಂಡಿ ಸೌತ್ ಆಗೋದು ಕೂಡ ಪ್ರಿವೆಂಟ್ ಮಾಡ್ಬೋದು. ನಿಮ್ಗೆ ಗೊತ್ತಲ್ಲ, ಮಂಡಿ ಸೌತ್ ಬಿಟ್ಟರೆ ತೀರಾ ಲಾಸ್ಟ್ ಸ್ಟೇಜ್ ಹೋಗ್ಬಿಟ್ಟೆ ದೊಡ್ಡ ಆಪರೇಷನ್ಸ್ ಎಲ್ಲ ಮಾಡ್ಬೇಕು, ಟೋಟಲ್ ರಿಪ್ಲೇಸ್ಮೆಂಟ್ ಅಂತ ಲಕ್ಷಾಂತರ ರೂಪಾಯಿ ಆಗುತ್ತೆ. ಅವನ್ನೆಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನೋವು ಹಿಂಸೆ ಅನುಭವಿಸೋ ಬದಲು ಮೊದಲೇ ಸ್ವಲ್ಪ ನೋವು ಶುರುವಾಗ್ತದೆ ಎಕ್ಸರ್ಸೈಸ್ ಮಾಡ್ಬಿಟ್ಟು ಈ ಪ್ರಿಕಾಷನ್ಸ್ ತಗೊಂಡು ಬಾಡಿ ವೇಟ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ಇವೆಲ್ಲ ಪ್ರಿಕಾಷನ್ಸ್ ತಗೊಂಡ್ಬಿಟ್ರೆ ಆಟೋಮೆಟಿಕ್ ಆಗಿ ಮಂಡಿ ನೋವನ್ನ ಕಂಟ್ರೋಲ್ ಮಾಡ್ಬೋದು.